ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ಅನುಮೋದನೆ ಸೈದಪ್ಪ ಪೂಜಾರಿ 2026-27ನೇ ಸಾಲಿನ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆಯ ಅನುಮೋದನೆ ಹಾಗೂ ಕ್ರಿಯಾ ಯೋಜನೆಗಾಗಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. 30 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 3,497ರಷ್ಟು ಕಾಮಗಾರಿಗಳಿಗೆ 330 ಕೋಟಿ ಗುರಿ ಹೊಂದಲಾಗಿದ್ದು, ಎಲ್ಲ ಅಧಿಕಾರಿಗಳು ಸರಿಯಾದ ಅಂಕಿಅಂಶಗಳನ್ನು ಕೊಡಿ, ತಪ್ಪಿದ್ದಲ್ಲಿ ಅನುದಾನ ಸಿಗುವುದು ಕಷ್ಟಕರ. ನೀವು ಸರಿಯಾಗಿ ಅಂಕಿ ಅಂಶಗಳನ್ನು ಕೊಟ್ಟಾಗ ಮಾತ್ರ ಜಿಲ್ಲಾ ಅಭಿವೃದ್ಧಿ ಯೋಜನಾ ಸಮಿತಿಯು ಸಕಾರಾತ್ಮಕವಾಗಿ ಸ್ಪಂದಿಸುತ್ತದೆ, ಇಲ್ಲದಿದ್ದರೆ ಅನುದಾನ ಸಿಗುವುದಿಲ್ಲ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಈ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನಾ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರು ಹಾಜರಿದ್ದ ಕೆಲವು ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿ ಆಗಿರುವುದು ಕಂಡುಬಂದಿದ್ದು ಅಭಿವೃದ್ಧಿಯ ಮುನ್ಸೂಚನೆ ಎಂದರು. ಈ ವೇಳೆ ತಾಲೂಕು ಪಂಚಾಯಿತಿ ಇಒ, ನಗರಸಭೆ ಪೌರಾಯುಕ್ತ ಪಾಂಡುರಂಗ ಇಟಗಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅಭಿವೃದ್ಧಿ ಯೋಜನೆಯ ಸಹಾಧ್ಯಕ್ಷ, ತಾಲೂಕು ಪಂಚಾಯತ್ ಸಂಘದ ಸಹಾಧ್ಯಕ್ಷ, ಆಡಳಿತಾಧಿಕಾರಿ. ಇವತ್ತಿನ ಮೀಟಿಂಗಿನ ಉದ್ದೇಶ ಇಷ್ಟೇ. ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ಅಂದರೆ ನೆಕ್ಸ್ಟ್ ಇಯರ್ 26-27ನೇ ಸಾಲಿನಲ್ಲಿ ಒಂದು ವರ್ಷಕ್ಕೆ ನಾವು ಏನು ಒಂದು ಟೆಂಟೇಟಿವ್ ಅಂದರೆ ಸಂಭವನೀಯ ಬರ್ತಕ್ಕಂಥ ಅಂದಾಜು ಮೊತ್ತವನ್ನು ಮತ್ತು ಅಂದಾಜು ಕಾಮಗಾರಿಗಳನ್ನು ಮಾಡಲಿಕ್ಕೆ ಒಂದು ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದು ಒಂದು ಫೈನಲ್ ಮಾಡಿ ಅದು ಜಿಲ್ಲಾ ಹಂತಕ್ಕೆ ಕಳಿಸಲಿಕ್ಕೆ ಒಂದು ಮೀಟಿಂಗ್ ಮಾಡಲಾಗಿದೆ. ಆ ಮೀಟಿಂಗಿನ ಪ್ರಕಾರ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಿಂದ 30 ಗ್ರಾಮ ಪಂಚಾಯಿತಿ, ಅದರಲ್ಲಿ ಸುಮಾರು 3,500 ಕಾಮಗಾರಿಗಳು ಮತ್ತು ಅಂದಾಜು ಮೊತ್ತ 329 ಅಂದರೆ 330 ಕೋಟಿ, ಹೆಚ್ಚು ಕಡಿಮೆ 330 ಕೋಟಿ ಅಂದಾಜು ಮೊತ್ತ. ಇದಕ್ಕೆ ನಾವು ಆ್ಯಕ್ಷನ್ ಪ್ಲ್ಯಾನಿಗೆ ರೆಡಿ ಮಾಡಿ ನಾವು ಜಿಲ್ಲಾ ಅಭಿವೃದ್ಧಿ ಯೋಜನೆ ಸಮಿತಿ ಕಳಿಸ್ಕೊಟ್ಟು, ಅದೇ ರೀತಿಗೆ ಲೈನ್ ಡಿಪಾರ್ಟ್ಮೆಂಟ್ ಈಗ ಸುಧಾರಣೆ ನಮ್ಮ ನಗರಸಭೆ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಆದರೆ ನಮ್ಮ ಸೋಷಿಯಲ್ ವಿಂಗು, ಸಮಾಜ ಕಲ್ಯಾಣ, ಆನಂತರ ರೇಷ್ಮೆ ಇಲಾಖೆ, ಆನಂತರ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಎಲ್ಲ ಕೂಡಿ ಒಟ್ಟಾರೆ 412 ಕಾಮಗಾರಿಗಳು, ಆನಂತರ 65.75 ಕೋಟಿ ಇಷ್ಟು ನಾವು ಈಗ ಅಂದಾಜು ಮಾಡಲಾಗಿದೆ. ಇನ್ನೂ ಅದರಲ್ಲಿ ಸೇರಿಸ್ಕೊಂಡು ನಾವು ಒಂದು ಫೈನಲ್ ರೆಡಿ ಮಾಡಿ ಮಾನ್ಯ ಇದರ ಕಮಿಟಿ ಅಧ್ಯಕ್ಷರಾದಂಥ MLA ಸಾಹೇಬರವರ ಅಧ್ಯಕ್ಷತೆಯಲ್ಲಿ ರೆಡಿ ಮಾಡಿಕೊಂಡು ನಮ್ಮ ಜಿಲ್ಲಾ ಹಂತಕ್ಕೆ ಕಳಿಸ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. 3 ಸಾವಿರ ಅದಕ್ಕೆ ನ್ಯೂಟ್ರಿಷನ್ ಚೆಕ್ ಮಾಡಿರಿ. ಹೆಲ್ತ್ ಸೆಕ್ಟರ್ ಇಂಪಾರ್ಟೆಂಟ್, ಅದು ಅವರು ಏನು ಔಷಧ ಬೇಕು ಮತ್ತು ಬಿಲ್ಡಿಂಗ್ ಬೇಕು ಮತ್ತು ಅದು ಸ್ಟಾಫ್ ಬೇಕು. ಸ್ಟಾಫ್ ಹಿಡ್ಕೊಂಡು ನೀವು ಒಂದು ಲೈನ್ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ದು ಎಲ್ಲೆಲ್ಲಿ ಹೊಸ ಕಟ್ಟಡ ಬೇಕು, ನೀವು ಕಟ್ಟಿರುತ್ತೆ ಹೊಸ ಕಟ್ಟಡ ಬೇಕು, ಹೊಸ ಕಟ್ಟಡ ಮತ್ತು ಬಾಡಿಗೆ ಕೊಡ್ತಿರ್ತಾರೆ. ಬಾಡಿಗೆ ಎಷ್ಟು? ಬಾಡಿಗೆ ಟೌನಲ್ಲಿ 6,000 ಬ್ಯೂರೋ ರಿಪೋರ್ಟ್ ಬಾಸರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.